ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಇಂಟೆಲಿಜೆಂಟ್ ಗುರು ಚಾನಲ್. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಹಣ ಬಿಡುಗಡೆ ಅಪ್ಡೇಟ್, ಹಣ ಯಾವಾಗ ಬರುತ್ತೆ, ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ, ಈ ಎರಡು ಸ್ಟೆಪ್ಸ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಅಂಡ್ ನಿಮಗೆ ಹಣ ಯಾಕೆ ಬಂದಿಲ್ಲ ಅಂತ ನಿಮಗೆ ಅಲ್ಲಿ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಗೊತ್ತಿರೋ ಹಾಗೆ ಬರೋಬ್ಬರಿ 22ನೇ ಕಂತಿನವರೆಗೂ ಕೂಡ ಹಣ ಕ್ಲಿಯರ್ ಮಾಡಿದೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಅಪ್ ಟು 22ನೇ ಕಂತಿನವರೆಗೂ ಕೂಡ ಹಣ ಕ್ಲಿಯರ್ ಮಾಡಿದ್ದಾರೆ. ಲಾಸ್ಟ್ ದಸರಾ ಸಂದರ್ಭದಲ್ಲಿ ನಿಮಗೆ ಹಾಕಿದ್ದ ಅಮೌಂಟ್ ನಂತರ ನಿಮಗೆ ಹಾಕಿರ್ಲಿಲ್ಲ. ದೀಪಾವಳಿ ಸಂದರ್ಭದಲ್ಲಿ ನಿಮಗೆ ಹಾಕ್ಬೇಕಿತ್ತು, ಬಟ್ ಅದನ್ನ ಡಿಲೇ ಮಾಡ್ತಾ ಬಂದ್ರು. ಬಟ್ ಈಗ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಕೂಡ ಆಗ್ತಾ ಇದೆ. ಅದು ಬಂದ್ಬಿಟ್ಟು 23ನೇ ಕಂತಿನ ಹಣ ನಿಮಗೂ ಕೂಡ ಖಾತೆಗೆ ಜಮೆ ಆಗಿದೆ ಅಲ್ವಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಗೊತ್ತಿರೋ ಹಾಗೆ ಹಂತ ಹಂತವಾಗಿ ಹಣ ಹಾಕ್ತಾರೆ. ನಿಮ್ಗೆ ಒಂದೇ ಬಾರಿ ಎಲ್ಲಾದ್ರೂ ಕೂಡ ಹಾಕೋದಿಲ್ಲ. ಆ ನಿಟ್ಟಿನಲ್ಲಿ ಸಮಯದ ಕಾಲಾವಕಾಶ ಬೇಕಾಗುತ್ತೆ. ಟೈಮ್ ನಂತರ ನಿಮಗೆ ಸ್ವಲ್ಪ ಸಮಯದ ನಂತರ ನಿಮ್ಮ ಖಾತೆಗೆ ಹಣನ ಜಮೆ ಕೂಡ ಮಾಡ್ತಾರೆ ಇಲಾಖೆ ಕಡೆಯಿಂದ. ಯಾರ್ಯಾರಿಗೆ ಬಂದಿಲ್ಲ ಕಮೆಂಟ್ ಮೂಲಕ ತಿಳಿಸಿ. ಬರೋಬ್ಬರಿ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ಕೆಲವರಿಗೆ ಕ್ರೆಡಿಟ್ ಕೂಡ ಆಗಿದೆ ಖಾತೆಗೆ, ಇನ್ನ ಕೆಲವರಿಗೆ ಕ್ರೆಡಿಟ್ ಆಗ್ಬೇಕಾಗುತ್ತೆ. ಇನ್ನ ಟೈಮ್ ನ ಕಾಯಿರಿ, ನೆಕ್ಸ್ಟ್ ಅಪ್ ಟು 15 days 15 ದಿನಗಳ ಕಾಲ ಕಾಯಿರಿ. ನಿಮಗೆ ಬರಬೇಕಾದ ಹಣದಲ್ಲಿ ಯಾವುದೇ ರೀತಿ ಮೋಸ ಆಗೋದಿಲ್ಲ, ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ನಂತರ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಇನ್ನು ಕೂಡ ಅಪ್ಡೇಟ್ ಆಗಿಲ್ಲ. ಅದನ್ನು ಕೂಡ ಬಿಡುಗಡೆ ಮಾಡಿದ್ರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬಹುದು. ನಂತರ ನಿಮಗೆ ಹಣ ಬರ್ತಾ ಇರಲ್ಲ ಅಥವಾ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡೋದಕ್ಕೆ 2 ವಿಧಾನ ಇರ್ತವೆ ಆಯ್ತಾ. ಒಂದು ವಿಧಾನ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ, ಒಂದು ಮೊಬೈಲ್ ಅಪ್ಲಿಕೇಶನ್ಸ್ ಕೂಡ ಇದೆ, ಡಿಬಿಟಿ ಕರ್ನಾಟಕ ಅಂತ. ನೀವು ಅಥವಾ ವೆಬ್ಸೈಟ್ ಹೋಗ್ಬೋದು. ಸಿಂಪಲ್ ಆಗಿ ನಿಮ್ಗೆ ಈಸಿ ಆಗಬೇಕಂದ್ರೆ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಡಿಬಿಟಿ ಕರ್ನಾಟಕ ಅಂತ ಅಪ್ಲಿಕೇಶನ್ ಬರೋದು, ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ. ಡಿಬಿಟಿ ಕರ್ನಾಟಕ ಅಂತ ಅದನ್ನ ಇನ್ಸ್ಟಾಲ್ ಕೂಡ ಮಾಡಿಕೊಂಡು ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರು ಹಣ ಪಡ್ಕೊಳ್ತಾ ಇದ್ರೆ ಅವ್ರದ್ದು ನಂಬರ್ ಎಂಟ್ರಿ ಮಾಡಿ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಆಧಾರ್ನ ಎಂಟ್ರಿ ಮಾಡಿ ಫೆಚ್ ಆಗುತ್ತೆ ಆಯ್ತಾ. ಅಲ್ಲಿ ನಿಮಗೆ ಆಪ್ಷನ್ಸ್ ಇರ್ತವೆ. ಒಂದು, ನಿಮ್ಮ ಬ್ಯಾಂಕ್ ಖಾತೆ ಯಾವ್ದಕ್ಕೆ ಲಿಂಕ್ ಆಗಿದೆ, ನಿಮ್ಗೆ ಯಾವೆಲ್ಲ ಸ್ಕೀಮ್ ಅಲ್ಲಿ ನಿಮ್ಮ ಹಣ ಬರುತ್ತೆ, ನಿಮ್ಗೆ ಅದೆಲ್ಲ ಕೂಡ ಇರುತ್ತೆ. ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ತೋರಿಸುತ್ತೆ ಆಯ್ತಾ. ನಿಮ್ಗೆ ಯಾವ್ಯಾವ ತಿಂಗಳಿಂದ ಹಣ ಕೂಡ ಬಿಡುಗಡೆ ಆಗಿದೆ ಅಂತ. ಕೆಲವರಿಗೆ ಯಾವ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆ ಅಂತ ಗೊತ್ತಿಲ್ಲ, ಕೆಲವರಿಗೆ ಯಾವ ಬ್ಯಾಂಕ್ ಖಾತೆಗೆ ಹೋಗಿದೆ ಅಂತ ಗೊತ್ತಿಲ್ಲ, ಕೆಲವರಿಗೆ ಹಣ ಯಾವಾಗ ಬಿಡುಗಡೆ ಆಗಿದೆ ಅಂತ ಕೂಡ ಗೊತ್ತಿರೋದಿಲ್ಲ. ನೀವು ಜಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದ್ರ ಆಗೋದಿಲ್ಲ. ಈ ರೀತಿ ಡಿಬಿಟಿ ಕರ್ನಾಟಕ ಅಂತ ಅಪ್ಲಿಕೇಶನ್ಸ್ ಕೂಡ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಮಾಹಿತಿಗಳು ಗೊತ್ತಾಗಬಹುದು. ಲೈಕ್ ಹಣ ಯಾವಾಗ ಬರುತ್ತೆ, ಲೈಕ್ ಹಣ ಯಾವಾಗ ಬಂದಿದೆ, ಎಷ್ಟೇ ಕಂತರು ಕ್ಲಿಯರ್ ಆಗಿದೆ ಎಲ್ಲ ಕೂಡ ನೀವು ಚೆಕ್ ಮಾಡಬಹುದು. ಒಂದು ಡಿಬಿಟಿ ಕರ್ನಾಟಕ ಅಪ್ಲಿಕೇಶನ್ ಆಯ್ತಾ. ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಸಾಕಷ್ಟು ಜನ ಮಹಿಳೆಯರಿಗೆ. ಅಂತವ್ರು ಏನ್ ಮಾಡ್ಬೇಕಾಗತ್ತಂದ್ರೆ ನಿಮ್ಮ ಹತ್ತಿರದ ಕರ್ನಾಟಕ 1 ಗ್ರಾಮ 1 ಬೆಂಗಳೂರು ಕ್ಯಾಪ್ ನೋಡ್ಕೊಳ್ಳಿ. ಕರ್ನಾಟಕ 1 ಗ್ರಾಮ 1 ಬೆಂಗಳೂರು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನೀವು ಹೋಗಿ ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಸ್ಟೇಟಸ್ ಅಂತ ಅಂದ್ರೆ ನಿಮಗೆ ಅರ್ಜಿ ಪ್ರಕ್ರಿಯೆ ಯಾವ ರೀತಿ ಇದೆ, ಅಮೌಂಟ್ ಏನಾಗಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಬಿಡುಗಡೆ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ನಿಮಗೆ ಡಿಬಿಟಿ ಪುಷಸ್ ಆಗಿದೆ, ಲೈಕ್ ಡಿಬಿಟಿ ಪುಷ್ ಆಗಿರೋ ನಿಮಗೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಯಾರಿಗೆ ಸಾಕಷ್ಟು ಜನಕ್ಕೆ 20, 21, 22 ಹಳೆ ಕಂತಿನ ಅಮೌಂಟ್ ಕೂಡ ಬಂದಿಲ್ಲ, ಅವರು ಕೂಡ ವೆಯ್ಟ್ ಮಾಡ್ತಿದ್ದೀರಾ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಇರೋರಿಗೆ ದಯವಿಟ್ಟು ಅಂತವರು ಕೂಡ ಹೋಗಿ ದಯವಿಟ್ಟು ನಿಮ್ಮ ಕರ್ನಾಟಕವನ್ನು ಗ್ರಾಮವನ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಮಾಹಿತಿ ಗೊತ್ತಾಗುತ್ತೆ. ಸದ್ಯಕ್ಕೆ 23 ಕಂತಿನ ಅಮೌಂಟ್ ನ ಹಾಕ್ತಾ ಇದ್ದಾರೆ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ನಿಮಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.